ಒಂದು ಮಗುವಿನ ಸಾಧನೆಯನ್ನ ಮತ್ತೊಂದು ಮಗುವಿನ ವೈಫಲ್ಯದ ಜೊತೆಗೆ ಎಂದಿಗೂ ಹೋಲಿಸಬಾರದು. ಆ ಮಗು ಎಷ್ಟು ಜಾಣ, ಎಷ್ಟು ಚೆನ್ನಾಗಿ ಓದುತ್ತೆ, ಎಷ್ಟು ಒಳ್ಳೆ ಮಾರ್ಕ್ಸ್ ತಗೊಳುತ್ತೆ, ಎಲ್ಲದರಲ್ಲೂ ಮುಂದು ಅಂತ ಸನ್ಮಾನಿಸಿ ನೀನು ದಡ್ಡ, ನೀನು ಆ ರೀತಿಯಲ್ಲಿ ಇಲ್ಲ ಅಂತ ಹೇಳಿ ಮತ್ತೊಂದು ಮಗುವಿಗೆ ಅಪಮಾನಿಸಿದ್ರೆ ಆ ಮಗುವನ್ನ ಆಹಾ ಭಲೆ ಭಲೆ ಅಂತ ಮೆಚ್ಕೊಳ್ಳೋದಿಲ್ಲ. ಅದರ ಬದಲಾಗಿ ತನಗೆ ಅವಮಾನ ಆಯಿತು ಅಂತ ಹೇಳಿ ನೋವಿಗೆ ಒಳಗಾಗತ್ತೆ. ಆ ಮಗು ಕೆಳಕ್ಕೆ ಬೀಳಿ ಮತ್ತು ಮಣ್ಣು ಮುಕ್ಕಲಿ ಅಂತ ಕಾಯ್ತಾ ಇರುತ್ತೆ. ಇನ್ನು ಈ ಹೊಗಳಿಕೆ ಮತ್ತು ಅಪಮಾನದ ತೀವ್ರತೆ ಹೆಚ್ಚಾದರೆ ಆ ಮಗುವನ್ನ ಹೇಗೆ ಮಣ್ಣು ಮುಕ್ಕಿಸಬೇಕು ಅಂತ ಕಾಯ್ತಿರುತ್ತೆ. ಹೋಲಿಸಿದ್ರೆ ತಾನು ಕಷ್ಟಪಟ್ಟು ಓದಿ ಅದರಂಗೆನೆ ಚಾಲೆಂಜಿಂಗ್ ಆಗಿ ತಗೊಂಡು ಚೆನ್ನಾಗಿ ಉತ್ತಮ ಮಟ್ಟ ತಲುಪ ಬಿಡ್ತಾರೆ ಅಂತ ಅನ್ನುವುದು ಖಂಡಿತ ಭ್ರಮೆ. ಮತ್ತು ಹಾಗೆ ಮಕ್ಕಳಲ್ಲಿ ಇಲ್ಲ. ಈ ಎರಡು ಮಕ್ಕಳ ನಡುವೆ ಅಂತರ ಹೆಚ್ಚಾಗ್ತಾ ಹೋಗ್ತದೆ. ಈ ಮಗುವಿನಲ್ಲಿ ಮೇಲರಿಮೆ ಉಂಟಾಗ್ತದೆ, ಸುಪೀರಿಯಾರಿಟಿ ಕಾಂಪ್ಲೆಕ್ಸ್, ಅಂಡ್ ಈ ಮಗುವಿನಲ್ಲಿ ಕೀಳರಿಮೆ, ಇನ್ಫೀರಿಯಾರಿಟಿ ಕಾಂಪ್ಲೆಕ್ಸ್ ಉಂಟಾಗ್ತದೆ. ಸಮಯ ಬಂದಾಗ ಈ ಮಗು ಆ ಮಗುವಿನೊಂದಿಗೆ ಸಹಕರಿಸೋದಿಲ್ಲ. ಈ ಮಗುವು ಕೂಡ ತನಗೆ ಬಂದಿರುವ ಕೋಡಿನ ಪ್ರಕಾರ ಆ ಸ್ಥಾನವನ್ನು ಉಳಿಸ್ಕೊಳ್ಳೋಕೆ ಈ ಮಗುವಿನ ತನ್ನ ಜೊತೆಗೆ ಒಯ್ಯೋದಿಲ್ಲ. ಮಕ್ಕಳಲ್ಲಿ ಹೋಲಿಕೆ ವೈಷಮ್ಯಕ್ಕೆ ಕಾರಣ.